ಇನ್ನು ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಅವರ ಬಂಧನವನ್ನು ವಿರೋಧಿಸಿ ಇವತ್ತು ಬಿಜೆಪಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ನಡೆಸಿದೆ. ಬಟ್ ಅಷ್ಟಕ್ಕೆ ಸೀಮಿತ ಆಗಿಲ್ಲ. ಹುಬ್ಬಳ್ಳಿಯಲ್ಲಿ ಬಿಜೆಪಿಯಿಂದ ಸಾಲು ಸಾಲು ಪ್ರತಿಭಟನೆಯನ್ನ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯಲ್ಲಿ ಸಂಜೆ 5:30ಕ್ಕೆ ಅಂದ್ರೆ ಆ ಠಾಣೆ ಆವರಣದಲ್ಲಿ ಅಥವಾ ಠಾಣೆ ಮುಂಭಾಗದಲ್ಲಿ ಮತ್ತೆ ಪ್ರತಿಭಟನೆಗೆ ನಿರ್ಧರಿಸಲಾಗಿದೆ. ಈಗ ಯಾರು ಪ್ರತಿಭಟನೆ ನಡೆಸ್ತಾ ಇರುವಂತವರು ಹಿಂದೂ ಜಾಗರಣ ವೇದಿಕೆಯಿಂದ ಪ್ರತಿಭಟನೆಗೆ ನಿರ್ಧರಿಸಲಾಗಿದೆ. ಈಗ ಆಲ್ರೆಡಿ ಠಾಣೆ ಮುಂದೆ ಪ್ರತಿಭಟನೆಯನ್ನ ನಡೆಸಿ ಬಿಜೆಪಿಯ ನಾಯಕರುಗಳೆಲ್ಲ ಈಗ ಬಂಧನಕ್ಕೊಳಗಾಗಿದ್ದಾರೆ. ಅಂದ್ರೆ ಅವರನ್ನೆಲ್ಲ ವಶಕ್ಕೆ ಪಡೆಯಲಾಗಿದೆ. ಈಗ ಮತ್ತೆ ಹಿಂದೂ ಜಾಗರಣ ವೇದಿಕೆ ಅದೇ ಸ್ಥಳದಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಸಂಜೆ 5:30ಕ್ಕೆ ಪ್ರತಿಭಟನೆ ನಡೆಸುವಂತ ನಿಟ್ಟಿನಲ್ಲಿ ಉದ್ದೇಶಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ಇದಕ್ಕೂ ಮುನ್ನ ಆ ಶಹರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದಂತ ಬಿಜೆಪಿ ಅದರಲ್ಲೂ ಆರ್ ಅಶೋಕ್ ಅವರು ಇದೊಂದು ಗೂಂಡಾಗಿರಿ ಸರ್ಕಾರ, ಹೇಡಿ ಸರ್ಕಾರ ಅಂತ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಆರೋಪಗಳನ್ನ ಮಾಡಿದ್ದಾರೆ. ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿ ಗಲಭೆ ಆರೋಪಿಯ ಬಂಧನಕ್ಕೆ ಆರ್ ಅಶೋಕ್ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಶಹರ ಠಾಣೆ ಇನ್ಸ್ಪೆಕ್ಟರ್ ಅನ್ನ ಕೂಡಲೇ ಅಮಾನತು ಮಾಡಬೇಕು, 3 ದಿನಗಳಲ್ಲೇ ಇನ್ಸ್ಪೆಕ್ಟರ್ ಅನ್ನ ಅಮಾನತುಗೊಳಿಸಬೇಕು ಅಂತ ಆರ್ ಅಶೋಕ್ ಆಗ್ರಹಿಸಿದ್ದಾರೆ ಕೂಡ. ಹೌದು, ಅಮಾನತ್ ಮಾಡೋವರೆಗೂ ನಾವು ಹೋರಾಟವನ್ನ ಮಾಡೇ ಮಾಡ್ತೀರಿ. ಅಮಾನತ ಇಡೀ ರಾಜ್ಯದಲ್ಲಿ ಹೋರಾಟ ಆಗಿದೆ. ಇವತ್ತು ಹುಬ್ಬಳ್ಳಿಯಲ್ಲಿ ದೊಡ್ಡ ಹೋರಾಟವನ್ನ ನಾವು ಮಾಡಿದಿರಿ. ಸುಮಾರು 4 ಗಂಟೆಗಳ ಕಾಲ ಹೋರಾಟ ಮಾಡಿದಿರಿ. ನಾವು ಗಡುವನ್ನ ಕೊಟ್ಟಿದ್ದೀರಿ. ಆ ಗಡುವು ಒಳಗಡೆ ಅವ್ರು ಮಾಡಿಲ್ಲ ಅಂದ್ರೆ ಮತ್ತೆ ನಾವು ಇಲ್ಲಿ ಹೋರಾಟವನ್ನ ನಾವು ಹುಬ್ಬಳ್ಳಿಯಿಂದನೇ ನಾವು ಶುರು ಮಾಡ್ತೀರಿ. ನಾವು ಹುಬ್ಬಳ್ಳಿಯಿಂದನೇ ಶುರು ಮಾಡ್ತೀವಿ. ಎಲ್ಲ ಇದರಲ್ಲಿ ಆ ಇನ್ಸ್ಪೆಕ್ಟರ್ ಅವ್ರು ಹೇಳುದನ್ನ ಕೇಳಿ ಮಾಡಿರೋವಂಥದ್ದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅಂತಾರೆ. ಏನು ಕಾನೂನು ಇದೆಯಾ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್? ಯಾವ ಇನ್ಸ್ಟ್ರಕ್ಷನ್ ಅಲ್ಲಿ ಸ್ಟ್ಯಾಂಡಿಂಗ್ ಆರ್ಡರ್ ಇದೆ? ಯಾವುದು ಇಲ್ಲ. 3 ದಿನ ಲೀವ್ ಇದೆ, ಕೋರ್ಟ್ ರಜೆ ಇದೆ ನೋಡ್ಕೊಂಡು ಮಾಡಿದ್ದಾರೆ. ಹೌದು, ಅಮಾನತ್ ಮಾಡೋವರೆಗೂ ನಾವು ಹೋರಾಟವನ್ನ ಮಾಡೇ ಮಾಡ್ತೀರಿ. ಅಮಾನತ ಇಡೀ ರಾಜ್ಯದಲ್ಲಿ ಹೋರಾಟ ಆಗಿದೆ. ಇವತ್ತು ಹುಬ್ಬಳ್ಳಿಯಲ್ಲಿ ದೊಡ್ಡ ಹೋರಾಟವನ್ನ ನಾವು ಮಾಡಿದಿರಿ. ಸುಮಾರು 4 ಗಂಟೆಗಳ ಕಾಲ ಹೋರಾಟ ಮಾಡಿದಿರಿ. ನಾವು ಗಡುವನ್ನ